UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮಾನ್ಯರ ಮಸಲವಾಡ ಗ್ರಾಮದ ಬಿದರಳ್ಳಿ ಲಕ್ಷ್ಮಿ SSLC ಪರೀಕ್ಷೆಯಲ್ಲಿ 621 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದ ಹಿನ್ನೆಲೆಯಲ್ಲಿ ಹೂವಿನಹಡಗಲಿಯ ವರ್ತಕರ ಸಂಘ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕಾ ಘಟಕ ಮತ್ತು ನಗರ ಘಟಕಗಳ ಸಹಯೋಗದಲ್ಲಿ ಪಟ್ಟಣದ ಮುಂಡುವಾಡದ ಬಸವಣ್ಣಪ್ಪ ಆಯಿಲ್ ಮಿಲ್ನಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬಿದರಳ್ಳಿ ಲಕ್ಷ್ಮಿ ಮತ್ತು ಅವರ ತಂದೆ ಬಿದರಳ್ಳಿ ಬಸವರಾಜ್, ತಾಯಿ ಬಿದರಳ್ಳಿ ರೇಖಾ ಅವರನ್ನು ಕೂಡ ಗೌರವಿಸಿದ್ದು ವಿಶೇಷವಾಗಿತ್ತು. SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಬಿದರಳ್ಳಿ ಲಕ್ಷ್ಮಿ ಅವರನ್ನು ಸನ್ಮಾನಿಸಿ ಧನ ಸಹಾಯವನ್ನು ಮಾಡುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ APMC ವರ್ತಕ ಸಂಘದ ಅಧ್ಯಕ್ಷರಾದ G. ಸತ್ಯನಾರಾಯಣ್, APMC ವರ್ತಕರ ಸಂಘದ ಕಾರ್ಯದರ್ಶಿಯಾದ M. ಕೊಟ್ರೇಶ್, APMC ಕಾರ್ಯದರ್ಶಿಯಾದ A. ತಿಮ್ಮಪ್ಪ ನಾಯ್ಕ್, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷರಾದ ಬಸವಲಿಂಗ ಸ್ವಾಮಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾದ ನಗರ ಘಟಕದ ಅಧ್ಯಕ್ಷರಾದ ಉಮೇಶ್ ಮುಂಡವಾಡ, GBR ಮಹಾವಿದ್ಯಾಲಯದ ಪ್ರಾಚಾರ್ಯ SS ಪಾಟೀಲ್, ಪಟ್ಟಣದ ವರ್ತಕರು, ಹಡಗಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾದ SM ರವೀಂದ್ರ ಶೆಟ್ಟಿ, ವರ್ತಕ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ವೀರಶೈವ ಮಹಾಸಭಾ ತಾಲೂಕಾ ಮತ್ತು ನಗರ ಘಟಕದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರ್ವಹಣೆಯನ್ನು ಅರಣಿ ಶೆಟ್ಟರ್ ಸೂರ್ಯಪ್ರಕಾಶ್ ಅವರು ನೆರವೇರಿಸಿದರು. ಯೋಗ ಶಿಕ್ಷಕ ಮಸಲವಾಡದ ಮಲ್ಲಿಕಾರ್ಜುನ್ ಅವರು ಎಲ್ಲರನ್ನ ವಂದಿಸಿದರು. ಒಳ್ಳೆಯ ಕಾರ್ಯಕ್ರಮ. ಅದು ಈಗ ಇದರಿಂದ ಹೆಚ್ಚಾಗಿ ನಮಗೇನಾಯ್ತು, ನಾವೊಂದು ಹುಡುಗಿಗಳೇ ಒಂದು ಪ್ರೋತ್ಸಾಹ ಸಿಗಲಿ. ನಮ್ಮ ವರ್ತಕ ಸಂಘ ಜೊತೆಗೆ ನಮ್ಮ APMC ಕಾರ್ಯದರ್ಶಿಯಾಗಿರ್ತಕ್ಕಂಥ ತಿಮ್ಮಪ್ಪ ನಾಯ್ಕ ಸರ್ ಅವರು ಕೂಡ ನಮ್ಮ APMC ಎಲ್ಲ ಒಂದು ವರ್ತಕರ ಏನ ಕಾರ್ಯದೊಳಗೆ ಅವರು ಕೂಡ ತುಂಬ ಸಹಕಾರ ಇದ್ದವ್ರದ್ದು. ಹೀಗಾಗಿ ಅವರು ಕೂಡ ಇವತ್ತು ವೇದಿಕೆಗೆ ಅವರಿವೆ. ಆದಷ್ಟು ಎಲ್ಲ ವರ್ತಕ ಸಂಘದಿಂದ ಇಂಥ ಒಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋಣ. ಅಂದರೆ ಏನಾಯ್ತು, ಬರೀ ನಾವು ವರ್ತಕ ಸಂಘ ಅಂದರೆ ಬರೀ ನಮ್ಮದೊಂದು ಸೀಮಿತ ಇರಬಾರ್ದು, ಸಮಾಜಕ್ಕೆ ಸ್ವಲ್ಪ ಏನೋ ಒಂದು ಕೊಡುಗೆ ಕೊಡಬೇಕನ್ನೋ ಉದ್ದೇಶದಿಂದ ಒಂದು ಮೊದಲನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಜೊತೆಗೆ ಹಿಂದೆ ಕೂಡ ನಾವು ವರ್ತಕ ಸಂಘದಿಂದ ಒಂದು ಫ್ಲಡ್ ಆದಾಗ ನಾವು ಆ ಕಡೆ ಎಲ್ಲ ರೋಣ ಅಲ್ಲೆಲ್ಲ ಹೋಗಿ ಒಂದು ಬಸ್ ಪೂರ್ತಿ ತೊಗೊಂಡೋಗಿ ನಾವು ಬಟ್ಟಿ, ಆಹಾರ ಪದಾರ್ಥ ಎಲ್ಲ ಸಾಮಾನು ತೊಗೊಂಡೋಗಿ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾವೆ ವರ್ತಕ ಸಂಘದಿಂದ ಹಿಂದೆ. ಹೀಗಾಗಿ ಸಾಕಷ್ಟು ವರ್ತಕ ಸಂಘದಿಂದನೂ ಒಂದು ಸಮಾಜಮುಖಿಯಾಗಿ ವರ್ಕ್ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಜನರ ಪ್ರೋತ್ಸಾಹ ಕೂಡ ಸಮಾಜ ಪ್ರೋತ್ಸಾಹನೂ ಮುಖ್ಯ. ಮತ್ತು ಇದ್ರ ಜೊತೆಗೆ ನಮ್ಮ ವರ್ತಕ ಸಂಘದಿಂದ ಎಲ್ಲ ಪದಾಧಿಕಾರಿಗಳು ಹಾಗೂ ವೀರಶೈವ ಸಮಾಜದ ತಾಲೂಕು ಮತ್ತು ನಗರ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಮಸಲವಾಡ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಮತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷ ಸತ್ಯಣ್ಣ ಅವರಿಗೂ ಮತ್ತು ಎಲ್ಲ ವೀರಶೈವ ಸಮಾಜ ಮುಖಂಡರು ಮಸಲವಾಡ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ವರ್ತಕರ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಘಟಕದ ಮತ್ತು ನಗರ ಘಟಕದ ಎಲ್ಲ ಪದಾಧಿಕಾರಿಗಳೇ, ತಮ್ಮೆಲ್ಲರಿಗೂ ಕೂಡ ಶರಣ. ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏನಿದೆ, ಬಹಳ ಅತ್ಯುತ್ತಮವಾದಂಥ ಕೆಲಸ. ಮೊಟ್ಟ ಮೊದಲನೇದಾಗಿ 2 ಸಂಘಗಳ ವೀರಶೈವ ಮಹಾಸಭಾದ ಪರವಾಗಿ ಲಕ್ಷ್ಮಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಮಾಡಲಿಕ್ಕೆ ಪ್ರಶಸ್ತಿಯನ್ನು ಪಡೆದಂಥ ಒಂದು ಮಗು ಇದೆ. ಮತ್ತು ನನಗಿಂತ ಎಲ್ಲರೂ ಬಹುತೇಕ ಹಿರಿಯರಿದ್ದೀರಿ, ನಿಮ್ಮನ್ನು ಕುರಿತು ಮಾತಾಡುವಂಥದ್ದೇನಿಲ್ಲ. ಆದರೆ ಒಂದಿಷ್ಟು ಸಲಹೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಸಂಸ್ಥಾಪಕರಾದಂಥ ಹಾನಗಲ್ಲ ಕುಮಾರಸ್ವಾಮಿಗಳು ಈ ಉತ್ತರ ಕರ್ನಾಟಕ ಭಾಗದ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ಅಂತ ಹೇಳ್ತಾರೆ. ಇವತ್ತು ಉತ್ತರ ಕರ್ನಾಟಕ ಇಷ್ಟೆಲ್ಲ ನಾವು ವಿದ್ಯಾವಂತರಾಗಿದ್ದೇವೆ ಅಂತಂದರೆ ಆ ಹಾನಗಲ್ಲ ಕುಮಾರಸ್ವಾಮಿಗಳಿಗೆ ಸಲ್ತಿದೆ ಆ ಕೀರ್ತಿ ಅಂತ ಹೇಳಬೇಕು. ಅಂತಹ ತಾಲೂಕು ಘಟಕ ಮತ್ತು ವರ್ತಕರು ಸೇರಿ ಒಂದಿಷ್ಟು ಕುದುರೆಂತ ಕಾರ್ಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ತಾಲೂಕಿನ ಬಗ್ಗೆ ಒಬ್ಬ 30-34 ವರ್ಷ ಹಡಗಲಿ ತಾಲೂಕಿನಲ್ಲಿ ನಾನೊಬ್ಬ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ. ಬಹಳಷ್ಟು ಮಕ್ಕಳ ನಾಡಿ ಮಿಡಿತ, ಅಂತರಾತ್ಮ, ಅವರ ಪರಿಸ್ಥಿತಿಗಳು, ಸ್ಥಿತಿಗತಿಗಳು ಅಂಥೇಳಿ ಏನಿದೆ ಅಂಥೇಳಿ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಪ್ರತಿ ವರ್ಷ 700-800 ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೊಳ್ತೀನಿ ನಾನು. ಮಾಡ್ಕೊಂಡಾಗ ಯಾವ ಮಕ್ಕಳು ಎಲ್ಲಿಂದ ದುಡ್ಡು ತರ್ತಾರೆ, ಎಷ್ಟು ಕಷ್ಟ ಇರ್ತದೆ, ಪಾಲಕರು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅನ್ನೋದನ್ನು ವೈಯಕ್ತಿಕವಾಗಿ ನಾನು ನೋಡಿದ್ದೇನೆ. ಹಾಗಾಗಿ ಬಹಳಷ್ಟು ನನ್ನ ಸ್ನೇಹಿತರಲ್ಲಿ
ಮತ್ತು ನನ್ನ ವರ್ತಕರು ಭಾಳ ಸ್ನೇಹಿತರಿದ್ದಾರೆ. ಅನೇಕ ಸ್ನೇಹಿತರಲ್ಲಿ ಬಂಧುಗಳಲ್ಲಿ ಭಾಳ ಸನ್ನಿವೇಶಗಳಿಗೆ ನನಗೆ ದುಡ್ಡು ಕೊಡ್ರಿ, ಆ ಮಕ್ಕಳಿಗೆ ಸಹಾಯ ಮಾಡ್ತೀವಿ, ಫ್ರೀ ಅಡ್ಮಿಷನ್ ಮಾಡಿಸ್ತೀವಿ. ವರ್ಷಕ್ಕೆ ನನ್ನವಾಗಿ ಈ ಒಂದು ಸಂದರ್ಭ ಅಷ್ಟೇ 3-4 ಹುಡುಗರಿಗೆ ಫ್ರೀ ಅಡ್ಮಿಷನ್ ಮಾಡಿಸ್ತೀನಿ. ನನ್ನ ಸಾಕಷ್ಟು ಸ್ನೇಹಿತರು ಬಟ್ಟೆ ಕೊಡಿಸ್ತಾರೆ, ಬಹಳಷ್ಟು ಸಹಾಯ ಮಾಡ್ತಾರೆ. ಯಾಕಂತಂದರೆ ಇಲ್ಲಿ ಬಹಳಷ್ಟು ಮಧ್ಯಮ ಕೆಳ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಬಹಳ ಜಾಣರಿದ್ದಾರೆ ನಮ್ಮ ತಾಲೂಕಿನಲ್ಲಿ. ನೋಡ್ರಿ, ಒಂದು ಹಗಲೂರದ ಒಂದು ಪುಟ್ಟ ಗ್ರಾಮದಿಂದ ಒಂದು ಮಗು ರಾಜ್ಯಕ್ಕೆ 621 ಮಾರ್ಕ್ಸ್ ತೊಗೊಳ್ತದೆ ಅಂತಂದರೆ ನಮ್ಮೆಲ್ಲ ಹೆಮ್ಮೆ, ಭಾಳಷ್ಟು ಹೆಮ್ಮೆ ಪಡುವಂಥ ವಿಚಾರ ಇದು. ಯಾಕಂತಂದರೆ ನಾವು ರ್ಯಾಂಕ್ ಎಲ್ಲಿ ಬರ್ತವೆ, 600 ಮಾರ್ಕ್ಸ್ ಎಲ್ಲಿ ತೊಗೊಳ್ತಾರೆ ಅಂತಂದರೆ ಸೆಂಟ್ ಜೋಸೆಫು, ಸೆಂಟ್ ಫಿಲೋಮಿನಾ, ಬಿಷಪ್ ಕಾಟನ್ ಅಂತಕ್ಕಂಥ ಸ್ಕೂಲಲ್ಲೇ ಮಕ್ಕಳು ಮಾರ್ಕ್ಸ್ ತೊಗೊಳ್ತಾರೆ ಅಂತೇಳಿ ಅಂದ್ಕೊಂಡಿರ್ತೀವಿ ನಾವು. ಆದರೆ ನಮ್ಮ ಮಕ್ಕಳು ಎಷ್ಟು ಜಾಣರಿದ್ದಾರೆ ಅಂತಂದರೆ ನಮ್ಮ ಪದವಿ ಪೂರ್ವ ಕಾಲೇಜಲ್ಲಿ ವಿದ್ಯಾರ್ಥಿ 600ಕ್ಕೆ 595 ಅಂಕ ಪಡೆದುಕೊಂಡಿದ್ದಾರೆ. ಎಲ್ಲ ಹಿಂದಿ 3 ಮಾರ್ಕ್ಸ್ ತೆಗೆದುಕೊಂಡರೆ ಕನ್ನಡ 1 ಮಾರ್ಕ್ಸ್ ತೆಗೆದುಕೊಂಡರೆ ನಮ್ಮ ಮಕ್ಕಳು ಏನು ಓದ್ತಾರೆ, ಹಳ್ಳಿ ಹುಡುಗರು ಏನು ಓದ್ತಾರೆ ಅಂತೇಳಿ ಭಾಳ ಹೈಲಿ ಪೊಟೆನ್ಷಿಯಲ್ ನಮ್ಮ ಮಕ್ಕಳು ಇರ್ತಾರೆ. ನಾನು 1-2-3 ಉದಾಹರಣೆ, ತಿಪ್ಪಾಪುರದಲ್ಲಿ ನಮ್ಮ ಪಕ್ಕದ ಗ್ರಾಮ ತಿಪ್ಪಾಪುರದಲ್ಲಿ ಒಬ್ಬ ವಿದ್ಯಾರ್ಥಿ ವಿಕಾಸಿ ದಿನನಿತ್ಯ ಪ್ರಜಾವಾಣಿ ಪೇಪರ್ ಹಾಕಿ ಅವನು ಕಾಲೇಜಿಗೆ ಬರ್ತಾ ಇದ್ದ. ಒಂದಿನ ನಮ್ಮ ಮನೆ ಪೇಪರ್ ಹಾಕಕ್ಕೆ ಬಂದ, ಏನು ಹಿಂಗೆ ಸರ್ ಅದು ಪೇಪರ್ ಹಾಕಿ ಕಾಲೇಜಿಗೆ ಬರ್ತಾನೆ. 3 ವರ್ಷ ಅವ್ರಿಗೆ ಅಡ್ಮಿಷನ್ ಮಾಡಿಸಿದ್ವಿ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ವಿ. ಇಡೀ ಬಳ್ಳಾರಿ ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ರ್ಯಾಂಕ್ ಬಂದ ಹುಡುಗ. ಬಹಳ ಹೆಮ್ಮೆ ವಿಚಾರ. ಒಂದು ಪುಟ್ಟ ಗ್ರಾಮ, ಇಡೀ 120 ಕಾಲೇಜುಗಳು ಬಳ್ಳಾರಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಲೇಜುಗಳು ಅಂದರೆ 120 ಕಾಲೇಜುಗಳು ಸತತವಾಗಿ ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷ ಒಂದು ರ್ಯಾಂಕ್, ಪ್ರತಿ ವರ್ಷ ಮೊದಲೇ ರ್ಯಾಂಕ್ ನಮ್ಮ ಕಾಲೇಜಿನ 3 ವರ್ಷ ಈಗ ದೀಪಾಶ್ರೀ ಅಂತೇಳಿ ಒಂದು ತಾಂಡ್ಯದ ಹುಡುಗಿ ಕಳೆದ ವರ್ಷ ರ್ಯಾಂಕ್ ಬಂತು. ಸೊ ಇದೆಲ್ಲ ಯಾಕೆ ಸಾಧ್ಯ ಆಗ್ತದೆ ಅಂತಂದರೆ ಆ ಮಕ್ಕಳಲ್ಲಿರ್ತಕ್ಕಂಥ ಓದಿನ ಬಗ್ಗೆ ಇರುವಂಥ ಕಾಳಜಿ. ನಮ್ಮ ಮಕ್ಕಳು ಭಾಳ ಚೆಂದ ಓದ್ತಾರೆ ಮತ್ತು ಅದಕ್ಕೆ ಪೂರ್ವಕವಾಗಿ ನಮ್ಮ ಪಾಲಕರು ಕೂಡ ಭಾಳ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಒಂದು ಮಗು ಭಾಳ ಉತ್ತಮವಾದ ಸಾಧನೆ ಮಾಡಿ ಅಥವಾ ವಿದ್ಯಾರ್ಥಿಗಲ್ಲ ಸಮಾಜಕ್ಕೆ ಇರ್ತದೆ. ಯಾಕಂದರೆ ಇವೆಲ್ಲ ಇಂಥ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕಾ ಕಾರ್ಯದರ್ಶಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರೇ ಮತ್ತು ನಗರ ಘಟಕ ಇಂಗ್ಲಿಷರವರೇ ಮತ್ತು ಕಾರ್ಯದರ್ಶಿ ಅವರೇ ಮತ್ತು ಇತರೆ ಕಾರ್ಯಕಾರಿ ಸಮಿತಿ ಸದಸ್ಯರೇ ಮತ್ತು APMC ಕಾರ್ಯದರ್ಶಿ ಅವರೇ, ಈಗಾಗಲೇ SS ಪಾಟೀಲ್ ಹೇಳಿರುವಂತೆ ಹಿಂದೆ ಒಂದಾನೊಂದು ಕಾಲದಲ್ಲಿ ವಿದ್ಯೆ ಅಂತಕ್ಕಂಥದ್ದು ಬಡವರಿಗೆ ನಿಂತಲಾರದಂಥ ಒಂದು ಪರಿಸ್ಥಿತಿ. ನಮಗೆಲ್ಲ ಗೊತ್ತಿರುವಂತೆ ಈಗೆಲ್ಲ ಪ್ರೈವೇಟ್ ಕಾಲೇಜಸ್ಸು, ಪ್ರೈವೇಟ್ ಹೈಸ್ಕೂಲು ಇಲ್ಲಿ ಓದಲಿಕ್ಕೆ ಅವಕಾಶ ಅಂತ ಇರ್ತಕ್ಕಂಥ ಕಾಲಿಗೆ ನಾವೆಲ್ಲ ಓದಬೇಕಾದ್ರೂ ಕೂಡ ಬಹಳ ಕಡುಬಡತನದಲ್ಲಿ ಓದ್ಕೊಂಡು ಸರ್ಕಾರಿ ಶಾಲೆಯಲ್ಲೇ ಓದ್ಕೊಂಡು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಮಗು ಏನೀಗ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಿದ್ವಿ, ಆ ಲಕ್ಷ್ಮಿಗೆ ನಾವು ವ್ಯಾಟ್ಸಪ್ ಹೇಳಿದ್ದೆ. ಯಾಕಂದರೆ ಸರಸ್ವತಿ ಅಂತಕ್ಕಂಥದ್ದು ಯಾರು ಗೊತ್ತಲ್ಲ. ದುಡ್ಡು ಇರ್ಬೋದು, ನಾವು ಹಣ ಗಳಿಸ್ಬೋದು, ಹಣ ಕಳಿಬೋದು, ಆಸ್ತಿ ಗಳಿಸ್ಬೋದು, ಆಸ್ತಿ ಕಳಿಸ್ಬೋದು. ಆದರೆ ಆ ಒಂದು ಸರಿ ವಿದ್ಯೆ ಅಲ್ಲಿ ಅವ್ರ ತಲ್ಲಿನಾಗಿ ಆ ಸರಸ್ವತಿ ಆಶೀರ್ವಾದವನ್ನು ತೆಗೆದುಕೊಂಡ್ರೆ ಯಾರು ಕಳುವು ಮಾಡ್ತಾ ಇರ್ತಕ್ಕಂಥ ವಸ್ತು ಅಂದರೆ ವಿದ್ಯೆ. ಈಗ ಏನು ನಾವು ಸನ್ಮಾನ ಮಾಡಿದ್ವಲ್ಲ ಅವ್ರಿಗೆ ಪೂರ್ತಿ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು ಆಗದೇ ಇದ್ರು ಕೂಡ ಆ ಮಗುವಿನ ಮೇಲೆ ಒಂದು ಭಾರ. ನಮ್ಮ ಕೈಲಾದ ಸಹಾಯ ಮಾಡಿದರೆ ಮುಂದೆ ಇವತ್ತು ನೀವು ದುಡ್ಡು ಕೊಟ್ಟರೆ ಉಳಿಯೋದಿಲ್ಲ. ಅವ್ರಿಗೆ ಸನ್ಮಾನ ಮಾಡಿ ನಾವು ಪ್ರೋತ್ಸಾಹ ಕೊಟ್ಟರೆ ಅವ್ರು ಮುಂದೆ ಅತ್ಯುನ್ನತ ಶ್ರೇಣಿ ಹೋಗಿ ಮುಂದೆ ಅವರು ಯಾವ ಹುದ್ದೆ ಅಲಂಕರಿಸ್ತಾರೆ ಗೊತ್ತಲ್ಲ, ಅವಾಗ ಕೂಡ ಯಾರು ಅವರಿಗೆ ಸಹಾಯ ಮಾಡಿರ್ತಾರ ಅವ್ರು ನೆನೆಸ್ತಾರೆ. ನಿಮ್ಗೆ ಗೊತ್ತಿರುವವರು ಎಷ್ಟೋ ಹಸು ಇರ್ತಕ್ಕಂಥ ವ್ಯಕ್ತಿಗೆ ನಾವು ಏನಾದರೂ ಊಟ ಹಾಕಿದರೆ ಆತ ನೆನೆಸ್ತಾನೆ. ಅದೇ ನಾವು ಹೊಟ್ಟೆತಿಂದರೆ ಊಟ ಹಾಕಿದ್ರೆ ನೆನೆಸಲ್ಲಿ ಬಂದು ಹೋಗ್ಬಿಡ್ತಾನೆ. ಆದ್ದರಿಂದ ಇಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಏನು ಈ ಸರಿ ನನಗೆ ಗೊತ್ತಿರುವಂಥ ಮೊದಲನೇ ಸಾರಿ ಕಾಣ್ತೀವಿ. ವರ್ತಕರ ಸಂಘದವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಅಖಿಲ ಭಾರತೀಯ ತಾಲೂಕು ಮತ್ತು ನಗರ ಘಟಕದಿಂದ ಕೂಡ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೇನೆ. ಆ್ಯಂಡ್ ನಾನು ಈಗ ನಮ್ಮ ಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡ್ ಚೆನ್ನಾಗಿ ಓದ್ಬಿಟ್ಟು 625 ಮಾರ್ಕ್ಸ್ ತೊಗೊಂಡು ತಾಲೂಕಿನಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಪೇರೆಂಟ್ಸ್ಗೋಸ್ಕರ. ಸೊ ಅವ್ರು ನನಗೆ ಎಜುಕೇಷನ್ ತಗೊಳ್ಳೋಕ್ಕೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ, ಅದನ್ನು ನಾನು ಯೂಸ್ ಮಾಡಿಕೊಂಡು ಇವಾಗ ಇದನ್ನೆಲ್ಲ ತಿಳ್ಕೊಂಡು ಮಾತಾಡ್ತಾ ಇದ್ದೇನೆ. ಆ್ಯಂಡ್ ನೆಕ್ಸ್ಟ್ ನಾನು ಈ ಗೋಲ್ ಅಚೀವ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ನನ್ನ ಟೀಚರ್ಸ್ ಆಗಿರ್ಬೋದು, ನಮ್ಮ ಸ್ಕೂಲಿನ ಸೆಕ್ರೆಟರಿ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಮತ್ತು ಕೊಟ್ರೇಶ್ ಸರ್, ಇವರೆಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಫಸ್ಟ್ ನಂಗೆ ಯಾವತ್ತೂ ಮೈಂಡಲ್ಲಿ ಇದ್ದಿದ್ದಿಲ್ಲ ಈ ರೀತಿ ನಾನು ಅಚೀವ್ ಮಾಡ್ಬೋದು ಅಂತ. ಬಟ್ ನನ್ನ ಕೆಪಾಸಿಟಿನ ಕಂಡಿಟ್ಬಿಟ್ಟು ನಾನು ಮಾಡೋಕ್ಕಾಗುತ್ತೆ ಅಂತ ನಂಗೆ ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ನಂಗೆ ಸ್ಟಡಿನಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನ್ನ ಪೇರೆಂಟ್ಸ್ ಕೂಡ ನಾನು ಏನು ಮಾಡ್ತೀನಿ ಅಂದರೂ ಕೂಡ ಯಾವತ್ತೂ ಇಲ್ಲ ಅಂತ ಅಂದಿಲ್ಲ ಸ್ಟಡೀಸ್ನಲ್ಲಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಮ್ ಆ್ಯಂಡ್ ಫಾರ್ ಮೈ ಟೀಚರ್ಸ್ ಆಲ್ಸೋ. ಆ್ಯಂಡ್ ಇಲ್ಲಿ ನನಗೆ